ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವರ್ಷದ ಕೊನೆಯ ಮತ್ತು ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ 7ರಂದು ನಡೆಯಲಿದೆ. ಈ ಚಂದ್ರಗ್ರಹಣ ಇಂಡಿಯಾದಲ್ಲಿ ಕೂಡ ಗೋಚರಿಸಲಿದೆ. ಈ ಗ್ರಹಣ ಭಾದ್ರಪದ ಮಾಸದ ಹುಣ್ಣಿಮೆಯ ದಿನ ನಡೆಯಲಿದ್ದು, ಇದರೊಂದಿಗೆ ಪಿತೃಪಕ್ಷ ಕೂಡ ಆರಂಭವಾಗುತ್ತೆ. ಹಾಗೆ ಈ ಚಂದ್ರಗ್ರಹಣವು ಶನಿಯ ರಾಶಿಯಾದಂತಹ ಕುಂಭ ರಾಶಿಯಲ್ಲಿ ಶತಭಿಷ ನಕ್ಷತ್ರದಲ್ಲಿ ಗೋಚರಿಸುತ್ತೆ. ಈ ಚಂದ್ರಗ್ರಹಣವು ಬಹಳ ವಿಶೇಷವಾಗಿದೆ. ಇದು ಸೆಪ್ಟೆಂಬರ್ 7ರಂದು ಅಂದರೆ ಭಾನುವಾರ ರಾತ್ರಿ 9:58 ಆರಂಭವಾಗಿ ರಾತ್ರಿ 1:26 ಕೊನೆಗೊಳ್ಳಲಿದೆ. ಇದು ಸಂಪೂರ್ಣವಾಗಿ ಕೆಂಪು ಬಣ್ಣದಲ್ಲಿ ಕಾಣುತ್ತೆ. ಅದರಿಂದ ಇದನ್ನು ಬ್ಲಡ್ ಮೂನ್ ಅಂತ ಕೂಡ ಕರೆಯಲಾಗಿದೆ. ಅಂತಹ ಸಮಯದಲ್ಲಿ ಕೆಲವು ಸೂತಕ ಅವಧಿ ಕೂಡ ಮಾನ್ಯವಾಗಿರುತ್ತದೆ. ಈ ಚಂದ್ರಗ್ರಹಣವು 3 ರಾಶಿಗಳ ಮೇಲೆ ಬೀರುವ ಪರಿಣಾಮ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಆ 3 ರಾಶಿಗಳು ಯಾವುವು ಅನ್ನೋದನ್ನು ನೋಡೋಣ. ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದೆ ಹಾಕ್ತಕ್ಕಂಥ ಯಾವುದೇ ವಿಡಿಯೋಗಳು ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಮೊದಲನೆಯದಾಗಿ ಮಕರ ರಾಶಿ. ಈ ಚಂದ್ರಗ್ರಹಣವು ಮಕರ ರಾಶಿಯವರಿಗೆ ಅತ್ಯಂತ ಲಾಭದಾಯಕವಾಗಿದೆ. ಈ ರಾಶಿಯ ಜನರು ಉದ್ಯೋಗ, ವ್ಯವಹಾರದಂತಹ ದೈಹಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದು. ಹಣಕಾಸಿನ ವಿಷಯಗಳು ಕೂಡ ಸುಧಾರಿಸ್ತವೆ ಅಂತಲೇ ಹೇಳ್ಬೋದು. ಹೊಸ ಆದಾಯ ಮೂಲಗಳು ಕೂಡ ತೆರೆದುಕೊಳ್ತವೆ. ಆಲ್ರೆಡಿ ಜಾಬ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಪ್ರಮೋಷನ್ಸ್ ಕೂಡ ಸಿಗುವಂಥ ಅವಕಾಶ ಹೆಚ್ಚಿರುತ್ತೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗಿರುತ್ತೆ. ಎರಡನೆಯದಾಗಿ ಧನುರಾಶಿ. ಈ ಚಂದ್ರಗ್ರಹಣವು ಧನುರಾಶಿಯವರಿಗೆ ಬಹಳ ಒಳ್ಳೆಯ ಶುಭ ಫಲಗಳನ್ನು ತರ್ತಾ ಇದೆ. ಈ ಸಮಯ ನಿಮ್ಮ ಅನೇಕ ಡಿಸೈರ್ಗಳನ್ನು ಅಂದರೆ ಆಸೆಗಳನ್ನು ಈಡೇರಿಸುತ್ತೆ. ವೃತ್ತಿ ಜೀವನದ ಮೇಲೆ ಹೋಗೋದಕ್ಕೆ ಅನೇಕ ಅವಕಾಶಗಳು ಕೂಡ ಸಿಗಬಹುದು. ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಲಕ್ ಅನ್ನೋದು ಪಡಿಬಹುದು. ಇದು ನಿಮಗೆ ಬಹಳಷ್ಟು ಲಾಭವನ್ನು ಕೊಡ್ತಾ ಇದೆ. ವೈವಾಹಿಕ ಜೀವನ ಆಗಿರ್ಬೋದು, ರಿಲೇಷನ್ಶಿಪ್ನಲ್ಲಿ ಕೂಡ ಹಿತ ಇರುತ್ತೆ. ಸ್ಟೂಡೆಂಟ್ಸ್ಗಳಿಗೂ ಕೂಡ ಒಳ್ಳೆಯ ಟೈಮ್ ಅಂತಲೇ ಹೇಳ್ಬೋದು. ಫೈನಾನ್ಷಿಯಲಿ ಕೂಡ ಬಲವಾಗ್ತೀರಾ. ಸೋಷಿಯಲ್ ರೆಸ್ಪೆಕ್ಟ್ ಅನ್ನೋದು ನಿಮಗೆ ಸಿಗುತ್ತೆ. 3 ಮತ್ತು ಕೊನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ಈ ಚಂದ್ರಗ್ರಹಣ ನೀಡುತ್ತೆ. ಅಪಾರ ಯಶಸ್ಸನ್ನು ಪಡಿತೀರಾ. ಬ್ಯಾಲೆನ್ಸ್ ಇಟ್ಕೊಂಡಿರುವಂಥ ಕೆಲಸಗಳು ಕೂಡ ಯಶಸ್ಸು ಸಿಗ್ತವೆ. ಒಳ್ಳೆಯ ಸುದ್ದಿಗಳು ಇದ್ದಕ್ಕಿದ್ದಂತೆ ಬರಬಹುದು. ಕುಟುಂಬ ಮತ್ತು ಸ್ನೇಹಿತರಿಂದ ಬೆಂಬಲ ಹೆಚ್ಚಾಗಿ ಸಿಗುತ್ತೆ. ಈ ಟೈಮ್ ಬಿಸ್ನೆಸ್ ಮ್ಯಾನ್ಗಳಿಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.